ಜಾನಕಿ ವರ್ಸಸ್ ಸ್ಟೇಟ್ ಆಫ್ ಕೇರಳ. ಇದು ZEE5 ನಲ್ಲಿ ಕನ್ನಡ ಲ್ಯಾಂಗ್ವೇಜಲ್ಲಿ ಸ್ಟ್ರೀಮ್ ಆಗ್ತಿರೋ ಮಲಯಾಳಂನ ಕೋರ್ಟ್ ರೂಮ್ ಡ್ರಾಮಾ ಸಿನಿಮಾ. ಇನ್ನು ಸಿನಿಮಾದಲ್ಲಿ ಅನುಪಮ ಪರಮೇಶ್ವರ್ ಅವರು ಮೈನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ. ಇನ್ನು ಸಿನಿಮಾ ನೋಡಿದ ನನಗೆ ಸಿನಿಮಾದಲ್ಲಿ ಏನು ಇಷ್ಟ ಆಯಿತು ಏನು ಕಷ್ಟ ಆಯಿತು ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ಇನ್ನು ಇದರ ಕತೆ ವಿಷಯಕ್ಕೆ ಬರೋದಾದರೆ, ಸಿನಿಮಾದ ಹೀರೋಯಿನ್ ಆದ ಜಾನಕಿ ಬೆಂಗಳೂರಿನಲ್ಲಿ IT ಕೆಲಸ ಮಾಡ್ತಾ ಇರ್ತಾಳೆ. ಹೀಗೆ ಇವಳು ರಜದ ಮೇಲೆ ತನ್ನ ಊರಿಗೆ ಹೋಗ್ತಾಳೆ. ಆಗ ಅವಳ ಮೇಲೆ ಲೈಂಗಿಕ ದಾಳಿ ಆಗುತ್ತೆ. ಸೊ ಈ ದೌರ್ಜನ್ಯದ ವಿರುದ್ಧ ಜಾನಕಿ ನ್ಯಾಯ ಸಿಗೋಕ್ಕೋಸ್ಕರ ಕೋರ್ಟ್ಗೆ ಹೋಗ್ತಾಳೆ. ಈ ಇನ್ಸಿಡೆಂಟ್ ಇಂದ ಜಾನಕಿ ಏನೆಲ್ಲ ಪ್ರಾಬ್ಲಮ್ ನ ಫೇಸ್ ಮಾಡ್ತಾಳೆ, ಹಾಗೆ ಕೊನೆಗೆ ಇವಳಿಗೆ ನ್ಯಾಯ ಸಿಗುತ್ತೋ ಇಲ್ವೋ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊಂತೀರಾ. ಇನ್ನು ಸಿನಿಮಾದಲ್ಲಿ ನನಗೆ ಪಾಸಿಟಿವ್ ಅನ್ಸಿದ್ದಂದ್ರೆ, ಈ ರೀತಿ ಇರೋ ಕಾನ್ಸೆಪ್ಟ್ ಸಿನಿಮಾಗಳಲ್ಲಿ ಕೋರ್ಟ್ ರೂಮ್ ಎಪಿಸೋಡ್ ಅಲ್ಲಿ ಬರೋ ಕಾನ್ವರ್ಸೇಷನ್ ಹಾಗೆ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ಗಳು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಅದೇ ಎಲಿಮೆಂಟ್ ಇಲ್ಲೂ ಕೂಡ ವರ್ಕ್ ಆಯ್ತು. ಇನ್ನು ಸಿನಿಮಾದ ಫಸ್ಟ್ ಹಾಫ್ ತುಂಬಾ ಚೆನ್ನಾಗಿತ್ತು. ಹಾಗೆ ಅಲ್ಲಿ ಹುಟ್ಟೋ ಸಿಚುವೇಶನ್ಗಳು ಸಿನಿಮಾ ಮೇಲೆ ಇಂಟ್ರೆಸ್ಟ್ ನ ಕ್ರಿಯೇಟ್ ಮಾಡುತ್ತೆ. ಮೈನ್ ಆಗಿ ಸಿನಿಮಾದಲ್ಲಿ ಕೋರ್ಟ್ ರೂಮ್ ಎಪಿಸೋಡ್ಗಳು ಸಖತ್ತಾಗಿ ವರ್ಕ್ ಆಯ್ತು. ಇನ್ನು ಸಿನಿಮಾದಲ್ಲಿ ಸಿನಿಮಾಟೋಗ್ರಫಿ ಹಾಗೆ ಸ್ಕ್ರೀನ್ ಪ್ಲೇ ಒಂದು ಲೆವೆಲ್ಗೆ ಪರವಾಗಿಲ್ಲ ಅಂತೀನಿ. ಇನ್ನು ಸಿನಿಮಾದಲ್ಲಿ ನನಗೆ ನೆಗೆಟಿವ್ ಅನ್ಸಿದ್ದಂದ್ರೆ, ಇದರಲ್ಲಿ ಇದ್ದ ಸ್ಟೋರಿ ಅಂಡ್ ಕಾನ್ಸೆಪ್ಟ್ ತುಂಬಾ ಚೆನ್ನಾಗೇ ಇದೆ, ಆದ್ರೆ ಅದನ್ನ ವಿಜುವಲ್ ರೂಪದಲ್ಲಿ ಎಫೆಕ್ಟಿವ್ ಆಗಿ ತೋರಿಸೋದ್ರಲ್ಲಿ ಡೈರೆಕ್ಟರ್ ಫೇಲ್ ಆದ್ರು ಅಂತೀನಿ. ಹಾಗೆ ಇದರ ಸೆಕೆಂಡ್ ಹಾಫ್ ನಲ್ಲಿ ಬರೋ ಸೀನ್ಸ್ ಗಳಾಗ್ಲಿ ಸಿಚುವೇಶನ್ ಆಗ್ಲಿ ಇಂಟ್ರೆಸ್ಟ್ ನ ಕ್ರಿಯೇಟ್ ಮಾಡೋದೇ ಇಲ್ಲ. ಹಾಗೆ ಅಲ್ಲಿ ಬರೋ ಸೀನ್ಸ್ಗಳು ಕೂಡ ತುಂಬಾ ರೊಟೀನ್ ಅನ್ಸ್ಬಿಡುತ್ತೆ. ಈ ರೀತಿ ಸಿನಿಮಾಗಳಲ್ಲಿ ಮೈನ್ ಆಗಿ ಎಫೆಕ್ಟಿವ್ ಆಗಿ ತೋರಿಸ್ಬೇಕಾಗಿದ್ದೆ ಎಮೋಷನ್, ಆದ್ರೆ ಇದರಲ್ಲಿ ಅದನ್ನ ಪ್ರಾಪರ್ ಆಗಿ ಯೂಸ್ ಮಾಡ್ಕೊಂಡಿಲ್ಲ ಅಂತೀನಿ. ಹಾಗೆ ಸಿನಿಮಾದ ಕೊನೆಯಲ್ಲಿ ಆರೋಪಿ ಯಾರು ಅಂತ ರಿವೀಲ್ ಮಾಡೋ ಸೀನು ಅಷ್ಟೇನು ಇಂಟ್ರೆಸ್ಟಿಂಗ್ ಆಗಿ ಇರ್ಲಿಲ್ಲ, ಅದು ಎಫೆಕ್ಟಿವ್ ಆಗಿ ವರ್ಕ್ ಆಗಿಲ್ಲ ಅಂತೀನಿ. ಇನ್ನು ಸಿನಿಮಾದಲ್ಲಿ ಕೆಲವೊಂದು ಕ್ಯಾರೆಕ್ಟರ್ಸ್ ಗಳನ್ನ ತುಂಬಾ ಬಲವಂತವಾಗಿ ತಂದಿದ್ದಾರೆ ಅನ್ಸ್ಬಿಡುತ್ತೆ. ಸೊ ಅದರಿಂದ ಸಿನಿಮಾದ ಡ್ಯೂರೇಷನ್ ಕೂಡ ಜಾಸ್ತಿ ಆಗಿದೆ. ಸಿನಿಮಾದಲ್ಲಿ ತುಂಬಾನೇ ಬೇಡದೇ ಇರೋ ಸೀನ್ಸ್ ಗಳು ಇದಾವೆ, ಅದನ್ನ ಕಟ್ ಮಾಡಿದ್ರೆ ಇರೋ ರನ್ ಟೈಮ್ ನ ಕಮ್ಮಿ ಮಾಡಬಹುದಾಗಿತ್ತು. ಇನ್ನ ಓವರಾಲ್ ಆಗಿ ಹೇಳೋದಾದ್ರೆ ಇದೊಂದು ಎಬೋ ಆವರೇಜ್ ಸಿನಿಮಾ. ಒಂದ್ಸರಿ ನೋಡೋಕೆ ಸಿನಿಮಾ ವರ್ತಿದೆ ಅಂತೀನಿ. ಇನ್ನ ಸಿನಿಮಾನ ಫ್ಯಾಮಿಲಿ ಜೊತೆ ನೋಡಬಹುದಾ ಅಂದ್ರೆ ಅವಾಯ್ಡ್ ಮಾಡಿ ಅಂತೀನಿ. ಸೊ ಇದಾಗಿತ್ತು ಫ್ರೆಂಡ್ಸ್, ನಾನು ಸಿನಿಮಾ ನೋಡಿದ್ದಾದ್ಮೇಲೆ ನನಗೆ ಅನಿಸಿದ ಒಪಿನಿಯನ್. ನೀವೇನಾದ್ರೂ ಆಲ್ರೆಡಿ ಸಿನಿಮಾ ನೋಡಿದ್ರೆ ನಿಮಗೇನು ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ನಮ್ಮ ಚಾನಲ್ಗೆ ಬರೋ ಕಂಟೆಂಟ್ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.